ಇರಾನ್ ಇಸ್ರೇಲ್ ಯುದ್ಧ ಬೆಂಗಳೂರಿಗರಿಗೆ ಶಾಕ್ ಕೊಡ್ತಾ ಇದೆ. ಯಾಕಂದ್ರೆ ಅಲ್ಲಿ ಯುದ್ಧ ನಿಲ್ತಾ ಇಲ್ಲ. ಯುದ್ಧದ ಎಫೆಕ್ಟ್ ಈಗ ಬೆಂಗಳೂರಿನಲ್ಲಿಯೂ ಕೂಡ ಆಗ್ತಾ ಇದೆ. ಗ್ಯಾಸ್ ಟ್ರಬಲ್ ಆಗ್ತಾ ಇದೆ ಈ ಯುದ್ಧದಿಂದ. ಯಾಕಂದ್ರೆ ತೈಲ ಬೆಲೆ ಏರಿಕೆ ಆಗ್ತಾ ಇದೆ, ಸರಿಯಾದ ರೀತಿಯಲ್ಲಿ ಸಿಗ್ತಾ ಇಲ್ಲ. ಬೆಂಗಳೂರಿನ ಜನರು ಕೂಡ ಈ ಎಫೆಕ್ಟ್ ಅನ್ನು ಅನುಭವಿಸ್ತಾ ಇದ್ದಾರೆ, ಯುದ್ಧದ ಎಫೆಕ್ಟ್ ಅನ್ನು. ಗ್ಯಾಸ್ ಟ್ರಬಲ್ ಆಗ್ತಾ ಇದೆ, ಹೋಟೆಲ್ ಉದ್ಯಮಕ್ಕೂ ಕೂಡ ತಟ್ಟಿದೆ ಗಲ್ಫ್ ಯುದ್ಧದ ಬಿಸಿ. LPG ಸಿಲಿಂಡರ್ ಏನಿದೆ ಅದರ ಅಭಾವ ಹೋಟೆಲ್ಗಳಿಗೆ ಸಂಕಷ್ಟ ಎದುರಾಗಿದೆ. ನಿರೀಕ್ಷೆಗೂ ಮೀರಿದಂತಹ ಒಂದು ಗ್ಯಾಸ್ ಸಿಲಿಂಡರ್ ಬೇಕು, ಅದು ಸಿಗ್ತಾ ಇಲ್ಲ. ಕಮರ್ಷಿಯಲ್ ಗ್ಯಾಸ್ ಏನಿದೆ ಸಪ್ಲೈ ಅದು ನಿಂತು ಹೋಗಿದೆ, ಹೋಟೆಲ್ಗಳು ಬಂದ್ ಆಗಿದೆ. ಬೆಂಗಳೂರಿನಲ್ಲಿಂದು ಹೋಟೆಲ್ಗಳು ಬಂದ್ ಆಗುತ್ತಾ ಎನ್ನುವಂತಹ ಪ್ರಶ್ನೆ ಇದೆ. ಯುದ್ಧದ ಎಫೆಕ್ಟು ಬೆಂಗಳೂರಿನಲ್ಲಿಯೂ ಕೂಡ ನಾವು ನೋಡೋಕೆ ಸಿಗ್ತಾ ಇದೆ. LPG ಸಿಲಿಂಡರ್ಗಳು ಸಿಗ್ತಾ ಇಲ್ಲ, ಅದಕ್ಕೋಸ್ಕರ ಹೋಟೆಲ್ ಉದ್ಯಮ ಏನಿದೆ ಅದಕ್ಕೂ ಕೂಡ ಈಗ ಯುದ್ಧದ ಬಿಸಿ ತಡ್ತಾ ಇದೆ. LPG ಸಿಲಿಂಡರ್ ಸಿಕ್ಕಿಲ್ಲ ಅಂತಂದರೆ ಹೋಟೆಲ್ಗಳು ಮುನ್ನಡೆಯೋದು ಹೇಗೆ ಒಂದು ಆಹಾರವನ್ನು ತಯಾರು ಮಾಡ್ತಾರೆ, ಗ್ರಾಹಕರಿಗೆ ಕೊಡ್ತಾರೆ, ಅವರು ಕಷ್ಟ ಆಗ್ತಾ ಹೋಗುತ್ತೆ. ಚಿಕ್ಕ ಪುಟ್ಟ ಹೋಟೆಲ್ಗಳನ್ನು ಬಿಟ್ಬಿಡಿ, ದೊಡ್ಡ ಹೋಟೆಲ್ಗಳು 5 ಸ್ಟಾರು 3 ಸ್ಟಾರು 7 ಸ್ಟಾರು ಈ ರೀತಿಯಾದ ಹೋಟೆಲ್ಗಳಿಗೆ ಪ್ರತಿನಿತ್ಯವೂ ಕೂಡ ಸಾಕಷ್ಟು LPG ಸಿಲಿಂಡರ್ಗಳ ಬಳಕೆ ಆಗುತ್ತೆ. ಒಂದು ರೀತಿಯಲ್ಲಿ ಅದು ಸಿಗದೆ ಹೋದರೆ ಹೋಟೆಲ್ಗಳನ್ನು ಬಂದ್ ಮಾಡಲೇಬೇಕು, ಅದು ಅನಿವಾರ್ಯ, ಏನೂ ಕೂಡ ಮಾಡೋಕ್ಕಾಗಲ್ಲ. ಸಿಲಿಂಡರ್ ಅಭಾವದಿಂದ ಹೋಟೆಲ್ಗಳಿಗೆ ಸಂಕಷ್ಟ ಎದುರಾಗಿದೆ. ಯಾವ ಕ್ಷಣದಲ್ಲಿ ಆದರೂ ಕೂಡ ಹೋಟೆಲ್ಗಳು ಬಾಗಿಲಾಕ್ಕೋಬೋದು. ಯಾಕಂದರೆ ಏನು ಕೂಡ ತಯಾರು ಮಾಡೋಕ್ಕಾಗೋದಿಲ್ಲ ಆಹಾರವನ್ನು, ಅಂದರೆ ಜನರು ಕೂಡ ಬರೋದಿಲ್ಲ. ಈ ರೀತಿಯಾದಂತಹ ಪರಿಸ್ಥಿತಿ ಬೆಂಗಳೂರಿನಲ್ಲಿ. ಏನು ಇರಾನು ಇಸ್ರೇಲ್ ಅಮೇರಿಕ ಅಲ್ಲಿ ಯುದ್ಧವನ್ನು ನಡೆಸ್ತಾ ಇದ್ರೆ ಅದು ಎಫೆಕ್ಟ್ ಇಲ್ಲಿ ಭಾರತದಲ್ಲಿ ಆಗ್ತಾ ಇದೆ, ಕರ್ನಾಟಕದಲ್ಲಿ ಆಗ್ತಾ ಇದೆ, ಬೆಂಗಳೂರಿನಲ್ಲಿ ಆಗ್ತಾ ಇದೆ. ನಮ್ಮ ಜನತೆಯ ಮೇಲೆ ಪ್ರಭಾವವನ್ನು ಬೀರ್ತಾ ಇದೆ. ಬೆಲೆ ಏರಿಕೆ ವಿಚಾರದಲ್ಲಿಯೂ ಕೂಡ ಅಷ್ಟೇ. ಅಲ್ಲಿ ಯುದ್ಧ ಆದರೆ ನಮ್ಮ ದುಡ್ಡು ಜಾಸ್ತಿ ಖರ್ಚಾಗ್ತಾ ಇದೆ. ನೋಡಿ ಎಲ್ಲಿಂದ ಎಲ್ಲಿಗೆ ಹೆಂಗೆ ಯಾವ ರೀತಿಯಾಗಿ ಲಿಂಕ್ ಆಗ್ತಾ ಇದೆ ಅಂತ. ಅದಕ್ಕೆ ನಾವು ಯಾವುದೋ ದೇಶದಲ್ಲಿ ಏನೋ ಆದರೆ ನಮಗೇನು ಅಂತ ಅಂದ್ಕೊಳ್ಳೋಕ್ಕಾಗಲ್ಲ. ಎಲ್ಲವೂ ಕೂಡ ಬೇರೆ ಬೇರೆ ದೇಶಗಳ ಮೇಲೆ ಪ್ರಭಾವ ಬೀರುತ್ತೆ. ಈ ರೀತಿ ಆರ್ಥಿಕವಾಗಿ ಸಂಕಷ್ಟ ಎದುರಾಗ್ತಾ ಹೋಗುತ್ತೆ. ಅದಕ್ಕೆ ನಾವು ಎಲ್ಲ ದೇಶಗಳ ಜೊತೆ ಹೊಂದಾಣಿಕೆಯನ್ನು ಹೊಂದ್ಕೋಬೇಕು, ಸರಿಯಾದ ರೀತಿಯಲ್ಲಿರಬೇಕು, ಒಪ್ಪಂದಗಳನ್ನು ಮಾಡ್ಕೊಳ್ಬೇಕು. ವ್ಯಾಪಾರ ವಹಿವಾಟು ಏನಿರುತ್ತೆ ಅದು ಚೆನ್ನಾಗಿರಬೇಕು. ಹಾಗಿದ್ದಾಗ ಮಾತ್ರ ಒಂದು ದೇಶ ಸಮೃದ್ಧಿಯಾಗಿರುತ್ತೆ, ಆರ್ಥಿಕವಾಗಿ ಮೇಲಕ್ಕೆ ಹೋಗುತ್ತೆ. ಇಲ್ಲ ಅಂತಂದರೆ ಎಲ್ಲೋ ಏನೋ ಸಮಸ್ಯೆ ಆದರೆ ಅದು ನಮ್ಮ ದೇಶಕ್ಕೂ ಹೊಡೆತ ಬೀಳುತ್ತೆ, ನಮ್ಮ ಆರ್ಥಿಕ ವ್ಯವಸ್ಥೆಯ ಮೇಲೆ ಕೂಡ ಹೊಡೆತವನ್ನು ಬೀಳುತ್ತೆ. ಜನರು ಕೂಡ ಸಂಕಷ್ಟವನ್ನು ಎದುರಿಸ್ತಾರೆ. ಈಗ ಹೋಟೆಲ್ ಸಿಲಿಂಡರ್ಗಳು ಏನಿದೆ, LPG ಸಿಲಿಂಡರ್ಗಳು ಅದು ಬೇಕಾದಷ್ಟು ಸಿಗ್ತಾ ಇಲ್ಲ ಅಂತ. ಬೆಂಗಳೂರಿನಲ್ಲಿ LPG ಕೊರತೆ ಹಿನ್ನೆಲೆ ಏನಾಗ್ತಾ ಇದೆ, ಸಮಸ್ಯೆಯನ್ನು ಬಗೆಹರಿಸೋಕೆ BJP ಸಂಸದರು ನಿರ್ಧಾರವನ್ನು ಮಾಡಿದ್ದಾರೆ. ಅಡುಗೆ ಅನಿಲ ಕೊರತೆ ನೀಗಿಸಲು ಕೇಂದ್ರಕ್ಕೆ ಪತ್ರವನ್ನು ಬರೆದಿದ್ದಾರೆ. ಕೇಂದ್ರ ಇಂಧನ ಸಚಿವ ಹರ್ದೀಪ್ ಸಿಂಗ್ ಏನಿದ್ದಾರೆ ಅವರ ಪುತ್ರನಿಗೆ ಪತ್ರವನ್ನು ಬರೆದಿದ್ದಾರೆ. ಬೆಂಗಳೂರು ದಕ್ಷಿಣ ಸಂಸದ ತೇಜಸ್ವಿ ಸೂರ್ಯ ಲೆಟರ್ ಅನ್ನು ಬರೆದಿರುವಂಥದ್ದು. ಅಗತ್ಯ LPG ಪೂರೈಕೆ ಮಾಡಲು ಮನವಿಯನ್ನು ಮಾಡಿದ್ದಾರೆ. ಎಷ್ಟು ಬೇಕಾಗಿದೆ ಅಷ್ಟು ಕೊಡಿ ಅಂತ. ಹರ್ದೀಪ್ ಸಿಂಗ್ ಭೇಟಿಗೆ ಶೋಭಾ ಕರಂದ್ಲಾಜೆ ನಿರ್ಧಾರವನ್ನು ಕೂಡ ಮಾಡಿದ್ದಾರೆ. ಹೋಟೆಲ್ ಅಸೋಸಿಯೇಷನ್ ಸಮಸ್ಯೆ ಬಗ್ಗೆ ಚರ್ಚೆ ಮಾಡ್ತಾರೆ. ಬೆಂಗಳೂರಿನಲ್ಲಿ LPG ಸಿಲಿಂಡರ್ ಕೊರತೆ ಏನು ಸಾಕಷ್ಟು ಆಗಿದೆ. ಅದರ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ಮೊರೆ ಹೋಗ್ತಾ ಇದ್ದಾರೆ ರಾಜ್ಯದಲ್ಲಿರುವಂತಹ ಸಂಸದರು, BJPಯ ಸಂಸದರು. ತೇಜಸ್ವಿ ಸೂರ್ಯ ಆಗಿರ್ಬೋದು, ಶೋಭಾ ಕರಂದ್ಲಾಜೆ ಆಗಿರ್ಬೋದು, ಅವರು ಈಗ ಕೇಂದ್ರ ಸರ್ಕಾರ ಹತ್ರ ಮನವಿ ಮಾಡ್ತಾರೆ, ಎಷ್ಟು ಬೇಕಷ್ಟು ಅಂತ ಹೇಳ್ಕೊಡಿ ಅಂತ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರೋಹನ್ ನೇರ ಫೋನ್ ಸಂಪರ್ಕದಲ್ಲಿ. ರೋಹನ್, ಏನಿದು ಯುದ್ಧ ಎಲ್ಲೋ ಬೇರೆ ದೇಶದಲ್ಲಿ ಆಗ್ತಾ ಇದೆ, ಇರಾನು ಇಸ್ರೇಲ್ ಅಮೇರಿಕ ಅಲ್ಲಿ ಯುದ್ಧ ಮಾಡ್ತಾ ಇದ್ದಾರೆ, ಆದರೆ ಅದರ ಎಫೆಕ್ಟ್ ಇಲ್ಲಿ ಬೆಂಗಳೂರಿಗೆ ಆಗ್ತಾ ಇದೆ. ಮುಖ್ಯವಾಗಿ LPG ಸಿಲಿಂಡರ್ಗಳ ಕೊರತೆ ಆಗ್ತಾ ಇದೆ, ಹೋಟೆಲ್ಗಳ ಮೇಲೆ ಪ್ರಭಾವ ಬೀರ್ತಾ ಇದೆ. ಹೋಟೆಲ್ಗಳು ಬಂದಾಗುವಂತಹ ಸಾಧ್ಯತೆ ಇದೆ, ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡೋದಾದ್ರೆ. ದಿವೇಶ್, ಏನು ಇದು ಬೆಂಗಳೂರಿನ ನಗರದಲ್ಲಿ ಅಮೆರಿಕ ಮತ್ತು ಇರಾನ್ ಮತ್ತು ಇಸ್ರೇಲ್ ನಡುವಿನ ಆ ಒಂದು ಸಂಘರ್ಷ, ಆ ಒಂದು ಯುದ್ಧದಲ್ಲಿ ಪರಿಣಾಮವಾಗಿ LPG ಸಿಲಿಂಡರ್ಗಳ ಪೂರೈಕೆ ಈಗಾಗಲೇ ತಾತ್ಕಾಲಿಕವಾಗಿ ಸ್ಟಾಪ್ ಆಗಿರುವಂತದ್ದು. ಇನ್ನು ಹೋಟೆಲ್ಗಳ ಉದ್ಯಮ ಈಗಾಗಲೇ ಸಂಕಷ್ಟದಲ್ಲಿ ಕೂಡ ಈಗಾಗಲೇ ಎದುರಾಗಿ ವಾಣಿಜ್ಯದ ಒಂದು ಗ್ಯಾಸ್ ಪೂರೈಕೆಯನ್ನು ನಿಲ್ಲಿಸೋದ್ರಿಂದ ಹೋಟೆಲ್ಗಳು ಒಂದು ಕಾಫಿ ಟೀ ಉಪಹಾರಕ್ಕೆ ಸಂಬಂಧಪಟ್ಟ ಎಲ್ಲರೂ ಕೂಡ ಈಗ ಸರಿಯಾಗಿ ಒದಗಿಸೋಕೆ ಸಾಧ್ಯವಾಗದ ಹಿನ್ನೆಲೆಯಲ್ಲಿ ಹೋಟೆಲ್ ಮಾಲೀಕರ ಒಂದು ಗ್ಯಾಸ್ ಇಲ್ಲದೆ ಕೂಡ ನಿರ್ವಹಣೆಯಲ್ಲಿ ಅಸಾಧ್ಯವಾಗಿದೆ ಅಂತ ಈಗಾಗಲೇ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಕೇಂದ್ರ ಸರ್ಕಾರದ ಹಿಂದೆ 60 ರಿಂದ 70 ದಿನಗಳ ಒಂದು ಸ್ಟಾಕ್ ಇಟ್ಕೊಂಡಿದ್ರೆ ಅಂತ ಕೂಡ ಹೇಳಿದ್ರು. ವಾಸ್ತವವಾಗಿ ವಿತರಣೆಗೆ ಸಂಬಂಧಪಟ್ಟ ಹಾಗೆ ಸಿಲಿಂಡರ್ ಪೂರೈಕೆ ನಿಲ್ಲಿಸಿರೋದು ಈಗ ಉದ್ಯಮಕ್ಕೆ ಈಗ ದೊಡ್ಡ ಆತಂಕ, ದೊಡ್ಡ ಭೀತಿಯನ್ನು ಹೆಚ್ಚಿಸಿದೆ. ನಗರದಲ್ಲಿ ಕೆಲವೊಂದು ಹೋಟೆಲ್ಗಳು ಈಗಾಗಲೇ ಮುಚ್ಚೋಕ ಸಾಧ್ಯತೆ ಕೂಡ ಈಗ ದಟ್ಟವಾಗಿ ಕಾಡ್ತಾ ಇದೆ. ಏನಂತಂದ್ರೆ ಕೆಲವೊಂದಿಷ್ಟು ವಿಚಾರ ಏನಂತಂದ್ರೆ ತಮಿಳುನಾಡಿನಲ್ಲಿ ಈಗಾಗಲೇ ಗ್ಯಾಸ್ ಕೊರತೆಯಿಂದ ಹಲವಾರು ರೆಸ್ಟೋರೆಂಟ್ಗಳಲ್ಲಿ ಕೂಡ ಈಗಾಗಲೇ ಸಂಪೂರ್ಣವಾಗಿ ಸ್ಥಗಿತಗೊಂಡಿರ್ತಕ್ಕಂಥದ್ದು. ಬೆಂಗಳೂರು ಹೋಟೆಲ್ಗಳಿಗೂ ಕೂಡ ಈಗ
ಎಚ್ಚರಿಕೆಯನ್ನು ಬಿಸಿಯನ್ನು ಮುಟ್ಟೋದ್ರಲ್ಲಿ ಮುಟ್ಟಿದೆ ಅಂತಾನೆ ಹೇಳ್ಬೋದು. ಹೋಟೆಲ್ ಮಾಲೀಕರ ಉದ್ಯಮ ಈಗ ಮತ್ತು ಸಂಘಟನೆಗಳ ಸಿಬ್ಬಂದಿ ಏನಿದೆ ಈಗ ಆತಂಕದಲ್ಲಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ನಾಯಕರು ಕೂಡ ಈಗಾಗಲೇ ಇದಕ್ಕೆ ಒತ್ತಾಯನ ಮಾಡಿದ್ದಾರೆ. ಅದಕ್ಕೆ ತೇಜಸ್ವಿ ಸೂರ್ಯ ಅವರು ಸಂಸದ ತೇಜಸ್ವಿ ಸೂರ್ಯ ಅವರು ಕೂಡ ಈ ಸಂಬಂಧಪಟ್ಟ ಹಾಗೆ ಈ ಮಧ್ಯೆ ಮಧ್ಯವನ್ನು ಪ್ರವೇಶಿಸಿ ಹೋಟೆಲ್ ಉದ್ಯಮ ಆತಂಕದಲ್ಲಿರುವುದನ್ನು ಗಮನಿಸಿ ಕೆಲವೊಂದು ಹೋಟೆಲ್ಗಳನ್ನ ಮುಚ್ಚುವ ಭೀತಿ ಇರೋದ್ರಿಂದ ಬೆಂಗಳೂರು ಹೋಟೆಲ್ಗಳಿಗೆ ಒಂದು ಅಸೋಸಿಯೇಷನ್ ಕೇಂದ್ರಕ್ಕೆ ಈಗಾಗಲೇ ಮನವಿಯನ್ನು ಕೂಡ ಸಲ್ಲಿಸಲಾಗಿದೆ. ತೇಜಸ್ವಿ ಸೂರ್ಯ ಹಾಗೂ ಮತ್ತು ಶೋಭಾ ಕರಂದ್ಲಾಜೆ ಅವರು ಕೂಡ ಈಗ ಪೆಟ್ರೋಲಿಯಂ ಸಚಿವರಾಗಿರ್ತಕ್ಕಂಥ ಹರ್ದೀಪ್ ಸಿಂಗ್ ಅವರಿಗೆ ಈಗಾಗಲೇ ಪತ್ರವನ್ನು ಬರೆದಿದ್ದಾರೆ ಅಂತ ಹೇಳ್ಬೋದು ಭೀಮೇಶ್. ಎಲ್ಲೋ ಒಂದ್ ಕಡೆ ಈ ವಿಚಾರವೂ ಕೂಡ ರಾಜಕೀಯವಾಗಿ ತಿರುಗುತ್ತಾ ಅಂತ ಒಂದು ತಿರುವನ್ನು ಪಡೆದುಕೊಳ್ಳುತ್ತಾ ಅಂತ ಈಗ ಕಾಂಗ್ರೆಸ್ನವರು ಕೂಡ ಇದ್ರ ಬಗ್ಗೆ ಪ್ರಶ್ನೆ ಮಾಡುವಂತಹ ಸಾಧ್ಯತೆ ಇದೆ. ನೋಡಿ, ಕೇಂದ್ರ ಸರ್ಕಾರ ಈ ರೀತಿಯಾಗಿ ನಡೆದುಕೊಳ್ತಾ ಇದೆ, ಹಂಗೆ ಹಿಂಗೆ ಅಂತ ಹೇಳಿ ಮಾತುಗಳು ಬರ್ತಾ ಹೋಗುತ್ತೆ. ಯಾಕಂತಂದ್ರೆ ಕಾಂಗ್ರೆಸ್ನವರು ಕೂಡ ಕಾಯ್ತಾ ಇರ್ತಾರೆ ಏನಾದರೂ ಒಂದು ವಿಷಯ ಸಿಗಬೇಕು ಕೇಂದ್ರ ಸರ್ಕಾರದ ವಿರುದ್ಧ ಮಾತನಾಡೋಕೆ ಅಂತ. ಯಾಕೆ ಅಂತಂದ್ರೆ ರಾಜ್ಯದಲ್ಲಿರುವಂತಹ ಸರ್ಕಾರವನ್ನು ಟೀಕೆ ಮಾಡೋಕೆ ಬಿಜೆಪಿಯವರ ಹತ್ರ ಸಾಕಷ್ಟು ವಿಚಾರಗಳಿದೆ. ಅದನ್ನು ಇಟ್ಕೊಂಡು ಅನೇಕ ಬಾರಿ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಹೀಗಿರುವಾಗ ಈ ಒಂದು ವಿಚಾರವೂ ಕೂಡ ಏನಾದರೂ ಇನ್ನಷ್ಟು ಕ್ಲಿಷ್ಟವಾಗಿ ಹೋಗ್ತಾ ಹೋದರೆ ನಿಜಕ್ಕೂ ಕೂಡ ದೊಡ್ಡ ಸಮಸ್ಯೆ ಎದುರಾಗುತ್ತೆ. ಆಗ ರಾಜ್ಯದಲ್ಲಿ ಈಗ ಏನಾಗುತ್ತೆ, ಎರಡೂ ಪಕ್ಷಗಳ ನಡುವೆ ಮತ್ತೆ ಸಂಘರ್ಷ, ಮಾತಿನ ಚಕಮಕಿ, ವಾಗ್ವಾದಗಳು ಎಲ್ಲವೂ ಕೂಡ ಶುರುವಾಗುತ್ತೆ. ಮತ್ತೆ ಏನ್ ಹೇಳ್ತಾರೆ ಇದ್ರ ಬಗ್ಗೆ? ಎಸ್, ಖಂಡಿತ ವಿಮರ್ಶೆ. ಏನಂತಾರೆ ಕೆಲವೊಂದಿಷ್ಟು ಈ ವಿಚಾರವನ್ನ ಗಮನಿಸಿದಾಗ ಇದು ವಿರೋಧ ಪಕ್ಷಗಳಿಗೆ ಸಹಜವಾಗಿ ಕೂಡ ಇದು ಅಸ್ತ್ರನೇ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈ ಹಿನ್ನೆಲೆಯಲ್ಲಿ ಗಮನಿಸಿದಾಗ ಹೋಟೆಲ್ ಮತ್ತು ಆಹಾರ ಸೇವನೆ ದಿನನಿತ್ಯದ ಒಂದು ಕ್ಷೇತ್ರದಲ್ಲಿ ಒಂದು ಉಪಹಾರ ಸೇವನೆ ಇರ್ತಕ್ಕಂಥದ್ದು ಇದು ಸಾಮಾನ್ಯವಾಗಿದೆ. ಆದ್ರೆ ಈ ಕೆಲವೊಂದಿಷ್ಟು ಆತಂಕ ಏನಂತಂದ್ರೆ ನಗರದ ಹಲವು ಹೋಟೆಲ್ಗಳ ಮುಚ್ಚುವ ಸಾಧ್ಯತೆ ಇರೋದ್ರಿಂದ ಈ ಸಮಸ್ಯೆ ಕೂಡ ಕೇಂದ್ರದ ಗಮನಕ್ಕೆ ತರಗೋಸ್ಕರ ಕೆಲವೊಂದಿಷ್ಟು ವಿರೋಧ ಪಕ್ಷದವರು ಸಹಜವಾಗಿ ಟೀಕೆ ಅಸ್ತ್ರಗಳನ್ನು ಮತ್ತು ಅವರ ಒಂದು ವಿರೋಧಿಸಕ್ಕೆ ಸಹಜವಾಗಿ ಕೂಡ ವಿರೋಧಿಸ್ತಾರೆ. ಆದ್ರೆ ರಾಜ್ಯದ ಒಂದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವತ್ತು ಶೋಭಾ ಕರಂದ್ಲಾಜೆ ಅವರು ಮತ್ತು ತೇಜಸ್ವಿ ಸೂರ್ಯ ಅವರಿಗೆ ಇದಕ್ಕೆ ಈಗಾಗಲೇ ಪತ್ರವನ್ನು ಬರೆದಿದ್ದಾರೆ. ಆದ್ರೆ ಇದನ್ನ ರಾಜಕೀಯವಾಗಿ ಹೇಗೆ ತಳ್ಳಿ ಹಾಕ್ತಾರೆ ಎಂಬುದು ಈಗಾಗಲೇ ಕಾದು ನೋಡ್ಬೇಕಿದೆ ದಿನೇಶ್. ಜನರಿಗೆ ಎಷ್ಟು ಸಮಸ್ಯೆ ಆಗ್ಬೋದು ಅಂತ ಇದರಿಂದ ಹೋಟೆಲ್ಗಳು ಏನಾದ್ರೂ ಮುಚ್ಚಿದ್ರೆ? ಖಂಡಿತ. ಯಾಕಂತಂದ್ರೆ ಬೆಂಗಳೂರು ನಗರದಲ್ಲಿ ಈಗ ಸಾಕಷ್ಟು ನಾನಾ ಭಾಗಗಳಿಂದ ಕೆಲವಷ್ಟು ಬೆಂಗಳೂರಿಗೆ ರಾಜಧಾನಿಗೆ ಬರುವಂತ ಸನ್ನಿವೇಶ ಇರುತ್ತೆ. ಆ ಹಿನ್ನೆಲೆಯಲ್ಲಿ ಗಮನಿಸಿದಾಗ LPG ದರವನ್ನು ಕೂಡ ಈಗ ಗಗನಕ್ಕೇರಿರೋದ್ರಿಂದ ಸಹಜವಾಗಿ ಕೂಡ ಬೇರೆ ನಾನಾ ಊರುಗಳಿಂದ ಬಂದಿರ್ತಕ್ಕಂಥವ್ರಿಗೆ ಒಂದು ದೊಡ್ಡ ಹೊಡೆತ ಬೀಳುತ್ತೆ ಅಂತ ಹೇಳ್ಬೋದು. ಇದು ಒಂದ್ ಕಡೆ ಉದ್ಯಮಕ್ಕೂ ನಷ್ಟ ಆದ್ರೆ ಇನ್ನೊಂದು ಕಡೆ ಬೆಂಗಳೂರಿಗೆ ಬಂದಿರ್ತಕ್ಕಂಥ ಸಾಕಷ್ಟು ಉದ್ಯಮಿದಾರರು ಆಗಿರ್ಬೋದು, ಅದು ಕೆಲಸ ತಗೊಳಕ್ ಬಂದ್ರೆ ಆಗಿರ್ಬೋದು, ಮತ್ತು ಸಾಕಷ್ಟು ಒಂದು ಉದ್ಯೋಗಾಕಾಂಕ್ಷಿ ಬದುಕು ಕಟ್ಕೊಳ್ಳೋಕೆ ಬರ್ತಾ ಇರುವಂತಹ ಬೇರೆ ಬೇರೆ ಭಾಗಗಳಿಂದ ಈಗ ಹೋಟೆಲ್ ಅಂತಂದ್ರೆ ಸಹಜವಾಗಿಯೂ ಕೂಡ ಅದು ದಿನನಿತ್ಯ ಉಪಹಾರ ಮತ್ತು ಊಟ ಇವನ್ನೆಲ್ಲ ಕೂಡ ಮಾಡೋಕೆ ಇದು. ಆದ್ರೆ ಈ ರೀತಿಯಾಗಿ LPG ದರ ಒಂದು ಗಗನಕ್ಕೇರಿರೋದ್ರಿಂದ ಸಾಮಾನ್ಯವಾಗಿ ಈಗ ಒಂದು ಪ್ರಾಬ್ಲಮ್ ಆಗೋದು ಅನಿವಾರ್ಯ. ಯಾಕಂದ್ರೆ ಇದನ್ನ ಕೆಲವೊಂದಿಷ್ಟು ಒಂದು ಪೊಲಿಟಿಕಲ್ಗಳು ಕೂಡ ಇದನ್ನ ಅಸ್ತ್ರವಾಗಿ ಇಟ್ಕೊಂಡು ಮುಗಿ ಬೀಳ್ತವೆ. ಆದ್ರೆ ಇಲ್ಲಿ ಗಮನಿಸಬೇಕಾದ ವಿಚಾರ ಏನಂತಂದ್ರೆ ಇದನ್ನ ನಾವು ಹೇಗೆ ನಿರ್ವಹಣೆ ಮಾಡ್ಬೇಕನ್ನುವಂಥದ್ದು ನಮ್ಮ ಪ್ರಜಾಪ್ರಭುತ್ವದಲ್ಲಿ ರಾಜಕಾರಣಿಗಳು ಇದನ್ನ ಯೋಚನೆ ಮಾಡಿ ಸರಿದೂಗಿಸುವ ಪ್ರಯತ್ನವನ್ನು ಮಾಡ್ಬೇಕೆ ಹೊರತು ಇದರಲ್ಲಿ ಕೂಡ ರಾಜಕೀಯ ಮಾಡಬಾರ್ದು ಅಂತಾನೆ ಹೇಳ್ಬೋದು ದಿನೇಶ್. ಎಸ್, ಧನ್ಯವಾದ ರೋಹನ್ ತಮ್ಮೆಲ್ಲ ಮಾಹಿತಿಗಾಗಿ. ಹೌದು, ಯಾಕೆಂದರೆ ನೋಡಿ ಈ ಒಂದು ವಿಚಾರ ಏನಿದೆ, ಈ ಒಂದು ವಿಚಾರಕ್ಕೆ ಎಲ್ಲರೂ ಕೂಡ ಸ್ಪಂದಿಸಬೇಕಾಗುತ್ತೆ ಒಗ್ಗಟ್ಟಿನಿಂದ. ಇದ್ರ ಬಗ್ಗೆ DK ಶಿವಕುಮಾರ್ ಅವರು ಮಾತಾಡಿದ್ದಾರೆ. ಎಕ್ಸ್ಪ್ಲೈನ್ ಮಾಡ್ತೀನಿ, ಇವತ್ತು ಬೇಡ, ನಾಳೆ ಪ್ರೆಸ್ ಕಾನ್ಫರೆನ್ಸ್ ನಾಳೆ ಮಾಡೋಣ. ಇವತ್ತು ಬರೀ ಶಾಸಕರು ಮಾತ್ರ, ನಮ್ಮ ಸೆಕ್ರೆಟರೀಸ್ ಯಾರು ಬೆಂಗಳೂರಲ್ಲಿದ್ದಾರೆ, ಪಾರ್ಲಿಮೆಂಟ್ ಅವರು ಮಾತ್ರ ಇವತ್ತು ನಾಳೆ ಆದ್ಮೇಲೆ ನೋಡಿ, ಪಾರ್ಲಿಮೆಂಟ್ ಅಲ್ಲಿ ಸರ್ಕಾರ ಚರ್ಚೆ ಮಾಡಬೇಕು. ಇವತ್ತು ಚರ್ಚೆ ಮಾಡೋಕ್ಕೆ ಅವಕಾಶ. ಅದಕ್ಕೆ ನಮ್ಮ ಎಲ್ಲ MP ಇಂಡಿಯಾ ಒಕ್ಕೂಟದ MP ಯಾಕೆ ಅವ್ರಿಗೆ ಭಯ? ನಿಮ್ಮ ಫಾರಿನ್ ಪಾಲಿಸಿ ಇವತ್ತಿಂದ ನಾವು ರಾಜ್ಯತೆ ನಮಗೆ ಸ್ಟಾಕ್ ಇಲ್ಲ. ಈಗಾಗಲೇ ಡೀಸೆಲ್ ಬೆಲೆ ನಿನ್ನೆ ಹೆಣ್ಮಕ್ಳು ವರ್ಲ್ಡ್ ವುಮನ್ ಡೇ ದಿನನೇ 60 ರೂಪಾಯಿ ಏರಿಕೆ ಮಾಡಿ ಎಲ್ಲರಿಗೂ ಮಾಡಿದ್ದಾರೆ. MP ಯಾಕೆ ಮಾತಾಡ್ತಾರೆ? ನಾನು MP ಒಬ್ಬರು ಮಾತಾಡ್ತಾರೆ. ಈ ಗ್ಯಾಸ್ ಬೆಲೆದು, ಗ್ಯಾಸ್ ತೊಂದರೆಯಾಗಿರೋದು, ಈಗ ಎಲ್ಲ ಸ್ಟ್ರೈಕ್ ಮಾಡ್ತಾರಲ್ಲ, MP ಅದ್ರ ಮಾತಾಡಲಿ. ಎಲ್ಲದಕ್ಕೂ ಧ್ವನಿ ಎತ್ತಾರೆ, ಬಹಳ ವಿಚಿತ್ರವಾಗಿ ಧ್ವನಿ ಎತ್ತಾರೆ. ಮಾತಾಡ್ತೀನಿ. ಗೌಡ್ರು ಕೂಡ ಪಾಪ ಅವರು ಮೇಕೆದಾಟು ಎತ್ತಿ ನೋಡೋದು ಮಾತಾಡಿದ್ದಾರೆ. ನಾನು ಅವ್ರ ಪಾರ್ಟಿಯವ್ರಿಗೆ ಹೇಳಿದ್ದೀನಿ, ಅಸೆಂಬ್ಲಿಯಲ್ಲಿ ಈ ವಿಚಾರನ ತೆಗಿದ್ವಿ, ಪಾರ್ಲಿಮೆಂಟಲ್ಲಿ ಮಾತಾಡ್ತೀನಿ. ಅಟ್ಲೀಸ್ಟ್ ನಮ್ಮ ಕಾಲದಲ್ಲಿ ಏನು ಮಾಡಿದ್ದೀವಿ ಅಂತ ನಾನು ಹೇಳ್ತೀನಿ. ಇವತ್ತು ಪಾಪ ಅವ್ರಿಗೆ ಎಷ್ಟು ನಾನು ಡಿಸ್ಟರ್ಬ್ ಮಾಡೋದು ಸರಿ ಇಲ್ಲ. ಈ ವಯಸ್ಸಿನಲ್ಲಿ ನಾನು ಅಟ್ಯಾಕ್ ಮಾಡ್ದಂಗೆ ಆಗ್ತದೆ.
ನನಗೆ ಅಟ್ಯಾಕ್ ಮಾಡೋಕ್ಕೆ ಇಷ್ಟ ಇಲ್ಲ. ಸೊಲ್ಯೂಷನ್ ಅವರೇ ಹೇಳಲಿ. ಅದು ದೇವೇಗೌಡರು ಪಾಪ ಈ ವಯಸ್ಸಿನಲ್ಲಿ ನಾನು ಅವ್ರಿಗೆ ವಯಸ್ಸಲ್ಲಿ ಬೇಡ ಅಂತ ಇದೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವತ್ತು ಬೇಡ, ನಾಳೆ ಪ್ರೆಸ್ ಕಾನ್ಫರೆನ್ಸ್ ನಾಳೆ ಮಾಡೋಣ ಅಂತ. ಇವತ್ತು ಬರೀ ಶಾಸಕರು ಮಾತ್ರ ನಮ್ಮ ಸೆಕ್ರೆಟರೀಸ್ ಯಾರು ಬೆಂಗಳೂರಿದ್ದಾರೆ, ಪಾರ್ಲಿಮೆಂಟ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.